ನಮ್ಮ ಆಹಾರವೇ ಔಷಧ ಆದರೆ ನಮಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಊಟದ ಜೊತೆಗೆ ಈರುಳ್ಳಿ ತಿಂದ್ರೆ ಒಳ್ಳೇದು. ಹೌದು ಸರ್, ಇದನ್ನ ಪೋರ್ಷನ್ ಮಾತ್ರ. ಹೌದು ಸರ್, ಇದನ್ನ ತೆಗ್ದಾಕೆ ಹಚ್ಬೇಕು. ಇದು ರಾತ್ರಿ ಹೊತ್ತು ತಗೊಳ್ಳೋದ್ರಿಂದ ಮೇನ್ ಏನಂತ ಹೇಳಿದ್ರೆ, ಈಗ ನಾವು ಏನ್ ಪೈಲ್ಸ್ ಅಂತ ಹೇಳ್ತೀವಿ, ಕಾನ್ಸ್ಟಿಪೇಷನ್ಗೆ ಮೇನ್ ವರ್ಕ್ ಆಗುತ್ತೆ, ಬಾಡಿ ಡಿಟಾಕ್ಸ್ ಆಗ್ತಾ ಬರುತ್ತೆ ಸರ್. ಈರುಳ್ಳಿ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಉತ್ತರ ಕರ್ನಾಟಕದವ್ರಿಗೆ. ಹೌದು ಸರ್. ಸರ್ ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ, ದೋಸೆ ಎಲ್ಲದಕ್ಕೂ ಆಗುತ್ತೆ ಸರ್. ಈರುಳ್ಳಿ ಚಟ್ನಿ, ಈರುಳ್ಳಿ ಚಟ್ನಿ ರೆಡಿ. ನಾರ್ಮಲಿ ಯಾವುದು ಆರೋಗ್ಯಕರವಾಗಿರುತ್ತೋ ಅದು ರುಚಿ ಇರಲ್ಲ. ಓಕೆ, ಕಹಿ ಇದ್ದದ್ದು ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಬಟ್ ಇದು ರುಚಿನೂ ಇದೆ, ನಿಮ್ಮ ಆರೋಗ್ಯಕ್ಕೂ ಪೂರಕ. ನಮಸ್ಕಾರ ವೀಕ್ಷಕರೇ, ನೋಡಿ ಕಲ್ಲೇನಹಳ್ಳಿ, ಗುಬ್ಬಿ ತಾಲೂಕು, ಹರಿಪ್ರಿಯ ಮೇಡಮ್, ಶ್ರೀನಿವಾಸ್ ಪಂಡಿತ್ ಅಂತ ಇಲ್ಲಿ ಆಯುರ್ವೇದದ ಒಂದು ಪಂಡಿತರು. ಸಾಕಷ್ಟು ಹೆಸರುವಾಸಿ ಇಲ್ಲಿ. ಎಂತೆಂಥ ಗುಣಪಡಿಸಲಾಗದ ರೋಗಗಳನ್ನು ಗುಣಪಡಿಸಿದರು. ಅವರ ಮೊಮ್ಮಗಳಿವರು. ಆರೋಗ್ಯಯುತವಾದ ಚಟ್ನಿ, ಈರುಳ್ಳಿ ಚಟ್ನಿ ತೋರಿಸ್ತೀನಿ ಬನ್ನಿ. ಯಾತಕ್ಕೋಸ್ಕರ ಇದು ಅನುಕೂಲ ಆಗ್ತದೆ, ಯಾವ ಒಂದು ಬೆನಿಫಿಟ್ಸ್ ಇದೆ ಕೇಳೋಣ. ಅವ್ರ ಹತ್ರನೇ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ ಬನ್ನಿ. ನಮಸ್ಕಾರ. ಆರಾಮಿದ್ದೀರಾ? ಚೆನ್ನಾಗಿದೆ. ಇವಾಗ ನೀವೊಂದು ಈರುಳ್ಳಿ ಚಟ್ನಿ ಕಂಡುಬಿಟ್ರಿ. ನಾನು ಹೇಳಿದೆ ಅದು ಕೂಡ ಆರೋಗ್ಯವಾದ ಈರುಳ್ಳಿ ಚಟ್ನಿ ಅಂತ. ಯಾವ ರೀತಿ ಆರೋಗ್ಯ ಸರ್? ಈರುಳ್ಳಿಲಿ ನಮ್ಗೆ ಏನಂದ್ರೆ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಅದು ಉತ್ತಮ. ಸೊ ನಾವು ಊಟದ ಜೊತೆಗೆ ಈರುಳ್ಳಿ ತಿಂದ್ರೆ ಒಳ್ಳೇದು. ಹೌದು ಸರ್, ಮತ್ತೆ ಮಲಬದ್ಧತೆ ನಿವಾರಣೆ ಮಾಡುತ್ತೆ. ಹೌದಾ? ಹೌದು ಸರ್. ರಕ್ತದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಮಾಡುತ್ತೆ. ರಕ್ತದಲ್ಲಿ? ಹೌದು ಸರ್. ಓಕೆ ಓಕೆ. ಡಯಾಬಿಟಿಕ್ಸ್ ಒಳ್ಳೇದು. ಖಂಡಿತ ಸರ್. ಓಹೋ. ಸೊ ನಮಗೆ ಅದು ಚಟ್ನಿ ಮಾಡೋ ತೋರಿಸ್ತೀರಿ? ಹೌದು ಸರ್. ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀರಾ? ಹೌದು ಸರ್. ನೋಡ್ಬಿಡೋಣ. ಖಂಡಿತ ಸರ್. ಸರ್ ಈರುಳ್ಳಿ ತಗೊಂಡಿದ್ದೀನಿ. ಎಷ್ಟು ಈರುಳ್ಳಿ ಇದು? ಸರ್ ಇದು ನಾಲ್ಕಿದೆ. ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು? ಹೌದು ಸರ್. ಮತ್ತೆ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಉರಿಯಲಿಕ್ಕೆ ಎಣ್ಣೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸರ್. ಮತ್ತೆ ಈರುಳ್ಳಿ ಹಚ್ಚೋದು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ತೆಗಿಯಲ್ಲ ನಾವು. ಹೌದು. ನೀವು? ಅಲ್ಲ ಸರ್, ಎಲ್ಲರೂ. ಹೌದು, ಬಟ್ ಇದನ್ನ ತೆಗಿಬೇಕು ಸರ್. ಇದು ಯಾಕೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ಇದನ್ನ ಮಾತ್ರ. ಹೌದು ಸರ್, ಇದನ್ನ ತೆಗ್ದಾಕೆ ಹಚ್ಬೇಕು. ಈಗ ಇದೆಲ್ಲ ಅದೇ ತರ ತೆಗೆದಿರೋದು? ಹೌದು ಸರ್. ಹೌದು, ಇದೆಲ್ಲ ಅದೇ ತರನೇ ತೆಗ್ದಿದ್ದೀವಿ ನೋಡಿ ಸರ್. ಸರಿ ಸರ್. ನಿಮ್ಮ ನೇಚರ್ ವೇನ್ಸ್ ಬಗ್ಗೆ ಹೇಳಲೇಬೇಕು ನಾವು. ಹೌದು ಸರ್. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆಯಲ್ಲಮ್ಮ? ಹೌದು ಸರ್. ಸರ್ ಇದು ಅಂದ್ರೆ ನಮ್ಗೆ ನ್ಯಾಚುರಲ್ ಆಗಿ. ಸೊ ಇದು ಸ್ಪ್ರೇ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಆಯಿಲ್ ಹಾಕ್ಲಿಕ್ಕೆ ಟೈಮ್ ಇರಲ್ಲ, ಬಟ್ ಹೇರ್ ವಾಶ್ ಮಾಡ್ಬೇಕು. ಸೊ ಅವಾಗ ಬರೀ ಹೇರ್ ವಾಶ್ ಮಾಡಿದಾಗ ಫ್ರಿಜ್ ಹೇರ್ ಆಗುತ್ತೆ, ಕೂದಲು ಹೊರಟಾಗುತ್ತೆ. ಸೊ ಅಂತ ಟೈಮಲ್ಲಿ ಜಸ್ಟ್ ಇದನ್ನ ಹಾಟ್ ವಾಟರ್ಗೆ ಹಾಕೊಂಡು ಸ್ಪ್ರೇ ತರನಾದ್ರೂ ಮಾಡ್ಕೋಬಹುದು. ವಿತ್ ಶಾಂಪೂ ತರನೇ ಯೂಸ್ ಮಾಡಬಹುದು. ಮೆಹಂದಿನೂ ಇದೆ? ಹೌದು ಸರ್, ನ್ಯಾಚುರಲ್ ಆಗಿ ಮೆಹಂದಿನು. ತ್ರಿಫಲ ಚೂರ್ಣ ಅಂದ್ರೆ? ಹೌದು ಸರ್, ಇದು ತ್ರಿಫಲ ಚೂರ್ಣ. ಇದು ಮೇನ್. ಹೌದು ಸರ್. ಇದು ರಾತ್ರಿ ಹೊತ್ತು ತಗೊಳ್ಳೋದ್ರಿಂದ ಮೇನ್ ಏನಂತ ಹೇಳಿದ್ರೆ, ಈಗ ನಾವು ಏನ್ ಪೈಲ್ಸ್ ಅಂತ ಹೇಳ್ತೀವಿ, ಕಾನ್ಸ್ಟಿಪೇಷನ್ಗೆ ಮೇನ್ ವರ್ಕ್ ಆಗುತ್ತೆ, ಬಾಡಿ ಡಿಟಾಕ್ಸ್ ಆಗ್ತಾ ಬರುತ್ತೆ ಸರ್. ಹೌದು, ಅಂದ್ರೆ ಈಗ ಫೇಸ್ ವಾಶ್ ಪೌಡರ್ ಇದೆ. ಹೌದು ಸರ್. ನೋಡಿ ಎಲ್ಲ. ಮತ್ತೇನಿದೆ ಇದು? ಹೇರ್ ವಾಶ್ ಸರ್. ಹೌದು ನೋಡಿ, ಎಲ್ಲ ಚೆನ್ನಾಗಿದೆ. ಬ್ಲಾಕ್ ಕಾರ್ಡಮಮ್ ಟೀ, ಲ್ಯಾವೆಂಡರ್ ಟೀ, ಗ್ರೀನ್ ಟೀ ಇದೆ, ಬಟರ್ಫ್ಲೈ ಟೀ. ಇವೆಲ್ಲ ನೀವು ಆನ್ಲೈನ್ ಕೊಡ್ತೀರಾ? ಆನ್ಲೈನ್ ಅಲ್ಲಿ ಸಿಗುತ್ತೆ ಸರ್. ನೀವು ನಂಬರ್ ಡಿಸ್ಪ್ಲೇ ಮಾಡಿ. ಹೌದು ಸರ್, ವೆಬ್ಸೈಟ್ ಲಿಂಕ್ ಇದೆ. ಸೊ ವೆಬ್ಸೈಟ್ ಅಲ್ಲೂ ಆರ್ಡರ್ ಮಾಡಬಹುದು. ಸೊ ಇದೇನಂತ ಹೇಳಿದ್ರೆ, ಸೋಪ್ ಬದಲಿಗೆ ಯೂಸ್ ಮಾಡುವಂತದ್ದು. ನಾವು ಸೋಪನ್ನ ಚರ್ಮಕ್ಕೆ ಯೂಸ್ ಮಾಡ್ತೇನೆ ಅಂದ್ರೆ ಸ್ಕಿನ್ ಸೆಲ್ಸ್ ಕ್ಲೋಸ್ ಆಗುತ್ತೆ. ನಮ್ಗೆ ರಂಧ್ರಗಳ ಮೂಲಕ ಹೊರಗಡೆ ಬರ್ಬೇಕು, ಮಲ ಏನಿರುತ್ತೆ ಬೇಡದಿರೋ ಅಂಶ ಬರ್ಬೇಕಾಗತ್ತೆ. ಸೊ ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಮುಚ್ತಾ ಇದೀವಿ, ಹಂಗಾಗಿ ಸ್ಕಿನ್ ಇಶ್ಯೂಸ್ ಎಲ್ಲರಿಗೂ ಜಾಸ್ತಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಕ್ರಬ್ ಆಗುತ್ತೆ, ಓಪನ್ ಆಗುತ್ತೆ, ಅದ್ರ ಮೂಲಕ ಬರುತ್ತೆ. ಮತ್ತೆ ಆರೋಗ್ಯಕ್ಕೂ ಬಹಳ ಒಳ್ಳೇದು ಸರ್, ಸೋಪ್ ಬದಲಿಗೆ ಬಳಸುವಂತದ್ದು. ಈರುಳ್ಳಿ ಚಟ್ನಿ ಕಾಯ್ತಾ ಇದೆ ನಮಗೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸರ್. ಇಷ್ಟು ಒಂದು 3 ಸ್ಪೂನ್ ಹಾಕೊಳ್ಳೋಣ ಸರ್. 3 ಸ್ಪೂನ್? ಹಾ. 3 ಈರುಳ್ಳಿ ಮಾಡ್ಕೋತಿದ್ದೀವಿ ನಾವು. ಹೌದು, 3 ರಿಂದ 4 ತಗೋಬೇಕು ಸರ್. ಅಂದ್ರೆ ಎಷ್ಟು ಜನ ಇರ್ತಾರೆ ಮನೇಲಿ ಅದ್ರ ಮೇಲೆ ಡಿಪೆಂಡ್. ಹೌದು. ಎಣ್ಣೆ ಕಾದಿದೆ ಸರ್, ಈ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಉತ್ತರ ಕರ್ನಾಟಕದವ್ರಿಗೆ. ಹೌದು ಸರ್. ಅಂದ್ರೆ ನಮ್ಮ ತಾತ ಮಾಡ್ತಾ ಇದೀವಿ ಸರ್. ಶ್ರೀನಿವಾಸ್ ಪಂಡಿತರು. ಹೌದು ಸರ್. ಅವರಿಗೆ ಜ್ವರ ಬಂತು, ಸ್ವಲ್ಪ ಬಾಯಿ ಕೆಡ್ತು ಅಂತವ್ರಿಗೆಲ್ಲ ಕಾಯಿ ಬೇಡ, ಜೀರ್ಣ ಆಗಲ್ಲ ಸುಲಭವಾಗಿ ಅಂತ ಹೇಳಿ ಅವಾಯ್ಡ್ ಮಾಡ್ತಾರಲ್ಲ.
ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸರ್ ಒಂದು ಈರುಳ್ಳಿಗೆ 2 ಮೆಣಸಿನ್ಕಾಯಿ ಥರ ಹಾಕೋಬೇಕಾಗುತ್ತೆ. ಯಾವ ಮೆಣಸಿನ್ಕಾಯಿ ತೊಗೊಂಡಿದ್ದೀರಿ? ಬ್ಯಾಡಗಿನ ಏನು? ಈ ಬ್ಯಾಡಿಗೆ ಅಲ್ಲ ಸರ್, ಗುಂಟೂರು. ಗುಂಟೂರು ಎಷ್ಟು ಹಾಕೊಳ್ತೀರಿ ಈಗ? ಸರ್ ಇವಾಗ ನಾನು 6 ಹಾಕ್ತಾ ಇದ್ದೀನಿ. 6 ಗುಂಟೂರು ಮೆಣಸಿನ್ಕಾಯಿ ನೋಡ್ಕೊಳ್ತೀನಿ. ಲೈವಾಗಿ ನಿಸರ್ಗದ ಮಡಿಲಲ್ಲಿ ನೇಚರ್ ವೇನ್ಸ್. ಅದೇ ತಾತನ ಆರೋಗ್ಯ ಹೆಂಗ್ ಕಾಪಾಡ್ಕೊಂತಿದ್ರು ಅಂದ್ರೆ ಸರ್ ಊಟ ಮಾಡೋವಾಗ ಏನಾದ್ರು ತೇಗ್ ಬಂತು ಅಂದ್ರೆ ನಂಗೆ ಒಳಗಡೆಯಿಂದ ಸಿಗ್ನಲ್ ಬಂತು ಅಂತ ತಿಂತಾ ಇರ್ಲಿಲ್ಲ. ಸೊ ಇನ್ನು ಒಂದು ತುತ್ತೂ ತಿಂತಾ ಇರ್ಲಿಲ್ಲ ತಾತವ್ರು. ಹೊಟ್ಟೆ ತುಂಬಿದೆ ಅಂತ ಸಿಗ್ನಲ್ ಬಂತು ಅಂತ. ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಹುರಿಬೇಕು ಸರ್, ಗೋಲ್ಡನ್ ಬ್ರೌನ್ ವರೆಗೂ ಹುರಿಬೇಕಾಗುತ್ತೆ. ಸರ್ ಇದು ಗೋಲ್ಡನ್ ಬ್ರೌನ್ ಆಯ್ತು. ಇಷ್ಟಾದ್ರೆ ಸಾಕಲ್ಲ? ಹೌದು ಸರ್. ಇದೇ ತರ ಹಚ್ಕೋಬೇಕು ಇದನ್ನ, ಈರುಳ್ಳಿನ ಬಹಳ ಸಣ್ಣಗೂ ಮಾಡ್ಕೋಬೇಕು. ಬಹಳ ಸಣ್ಣಗೆ ಮಾಡ್ಕೊಂಡ್ರೆ ಸೀದ್ ಬಿಡುತ್ತೆ. ಹೌದಾ? ಹೌದು ಸರ್. ಈಗ ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ. ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧ ನಿಂಬೆಹಣ್ಣು ಆದ್ರೂ ಸಾಕಾಗುತ್ತೆ. ಅರ್ಧ ನಿಂಬೆಹಣ್ಣು ಗಾತ್ರ ಸಾಕಾಗುತ್ತೆ. ಆಮೇಲೆ ಇದನ್ನ ಬಿಸಿನಲ್ಲೇ ರುಬ್ಬಾರ್ದು ಸರ್, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೇಕು. ಇವಾಗ ನಾವು ಹುಣಸೆಹಣ್ಣು ಹಾಕೊಂಡ್ವಿ, ಮತ್ತೇನು ಹಾಕೊಳ್ತೀವಿ? ಬೆಲ್ಲ ಹಾಕೋಬೇಕು ಸರ್. ನೆಕ್ಸ್ಟ್ ಈಗ ಸರ್ ಇದು ಆಫ್ ಮಾಡಿದ್ದೀನಿ, ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಳ್ಳೋಣ ಸರ್. ಇಳಿಸ್ಕೊಂಡ್ಬಿಡ್ಬೇಕು.10 ನಿಮಿಷ ಕೂಲ್ ಹಾಕ್ಬೇಕು ಸರ್. ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಇಷ್ಟ ಹಾಕ್ಬೇಕಾ? ಹೌದು ಸರ್. ಸಿಹಿ ಬೇಕು ಅಂದವ್ರು ಜಾಸ್ತಿ ಹಾಕೋಬಹುದು. ಸ್ವಲ್ಪ ಖಾರ ತಿನ್ನೋರು, ಬೆಲ್ಲ ಇಷ್ಟಪಡ್ದಲ್ಲ ಸ್ವಲ್ಪ ಕಮ್ಮಿ ಹಾಕೊಳ್ಳೋದು ಸರ್. ಇಷ್ಟ ಹಾಕೊಂಡಿದ್ದೀವಿ. ಹೌದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸರ್. ಇದು ಕಾಯಿ ಆಗ್ತಲೇ ಇರೋದ್ರಿಂದ ಬಾಣಂತಿಯರಿಗೂ ಕೊಡ್ಬೋದು. ಸೊ ಇದರಲ್ಲಿ ಡೈಜೆಸ್ಟಿವ್ ಇದು ಚೆನ್ನಾಗಿರೋದ್ರಿಂದ, ಜೀರ್ಣಾಂಗ ಚೆನ್ನಾಗಿ ಮಾಡೋದ್ರಿಂದ ಇದನ್ನ ಕೊಡ್ಬೋದು ಸರ್ ಅವ್ರಿಗೆ. ಸರ್ ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ, ದೋಸೆ ಎಲ್ಲದಕ್ಕೂ ಆಗುತ್ತೆ ಸರ್. ಪಲ್ಯ ಒಟ್ಟಿಗೆ ಇರ್ಬೇಕಿದು ಹಂಚ್ಕೊಳಕ್ಕೆ. ತಣ್ಣಗಾದ್ಮೇಲೆ ಇದನ್ನ ರುಬ್ಬಿಬಿಟ್ರೆ ಆಯ್ತು, ಚಟ್ನಿ ರೆಡಿ. ಹೌದು ಸರ್, ರೆಡಿ. ನೋಡ್ಬಿಡೋಣ. ತಣ್ಣಗಾಗಿದೆ. ಸೊ ಈಗ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ. ಇದು ರುಬ್ಕೊಂಡ್ಬಿಡ್ತೀವಿ. ಹೌದು ಸರ್. ಇದು ನಾಲ್ಗೆ ಅಂದ್ರೆ ನಾವು ಬಾಯಿ ಕೆಟ್ಟಿರುತ್ತಲ್ಲ ಸರ್, ಇದು ತಿಂತಾ ಇದ್ರೆ ಏನಂತ ಹೇಳಿದ್ರೆ ಬೇಗ ಹಸಿವು ಆಗುತ್ತೆ, ನಾಲ್ಗೆಗೆ ರುಚಿನೂ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ರುಬ್ಕೊಂಬಂದ್ರಲ್ರಿ? ಹೌದು ಸರ್. ಚಟ್ನಿ ಈ ತರ ಆಗಿದೆ. ಹೌದು ಸರ್. ಈರುಳ್ಳಿ ಚಟ್ನಿ. ಈರುಳ್ಳಿ ಚಟ್ನಿ ರೆಡಿ. ಒಳ್ಳೆ ಈರುಳ್ಳಿ ಚಟ್ನಿ ತೋರಿಸಿದ್ರಿ. ಇದೆಲ್ಲ ಚಪಾತಿಗೆ ತಿನ್ಬೋದು, ಅನ್ನ ಜೊತೆ ತಿನ್ಬೋದು, ದೋಸೆಗೆ ತಿನ್ಬೋದು, ರೊಟ್ಟಿಗೆ ತಿನ್ಬೋದು, ಮುದ್ದೆಗೆ ತಿನ್ಬೋದು, ಎಲ್ಲರೊಟ್ಟಿಗೆ ತಿನ್ಬೋದು. ತಿನ್ಬೋದು. ಸೊ ಆರೋಗ್ಯ ಬಗ್ಗೆ ಕಾಳಜಿ ಇದ್ದವರು ಈ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಬಹಳ ಒಳ್ಳೇದಂತ ಹೇಳಿದ್ದಾರೆ. ಸೊ ನೀವೆಲ್ಲ ನೋಡಿದ್ರಿ, ರೆಸಿಪಿ ಬಹಳ ಸಿಂಪಲ್ ಆಗಿದೆ, ಮಾಡ್ಕೊಳ್ಳಿ. ಎಲ್ಲರೂ ಈಸಿಯಾಗಿ ಮಾಡ್ಬೋದು ಸರ್. ಅದೇ ಬಹಳ ಕಷ್ಟ ಏನಿಲ್ಲ. ಹೌದೌದು. ಸುಲಭವಾಗಿ ಈರುಳ್ಳಿ, ಒಣಮೆಣಸಿನಕಾಯಿ ಎಲ್ಲ ಇದ್ದೇ ಇರುತ್ತೆ ಮನೇಲಿ, ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು ಸರ್. ದಿಢೀರ್ ಅಂತ ಇನ್ಸ್ಟೆಂಟ್ ಮಾಡ್ಕೊಂಡು ಕಾಮೆಂಟ್ಗಳು ಹಾಕಿ, ಚೆನ್ನಾಗಿದ್ರೆ ಅದನ್ನ ಫೀಡ್ಬ್ಯಾಕ್ ಕೊಡಿ. ನೋಡಿ ವೀಕ್ಷಕರೇ, ನಾನು ಟೇಸ್ಟ್ ಮಾಡೋಕ್ಕೋಸ್ಕರ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ. ಅನ್ನದೊಟ್ಟಿಗೆ ಒಳ್ಳೆ ಕಾಂಬಿನೇಷನು, ಇನ್ನೂ ಸಾಕಷ್ಟು ಕಾಂಬಿನೇಷನ್ ತಿನ್ಬೋದು ಅಂತ ಹೇಳಿದರು ಹರಿಪ್ರಿಯಾ ಮೇಡಮ್ ಅವರು. ಸೊ ನೋಡಿದ್ರಿ ರೆಸಿಪಿ ನೀವು. ಓಕೆ, ನೋಡಿ ಅವ್ರು ಹೇಳಿದಕ್ಕಿಂತನೂ ಇನ್ನೂ ಜಾಸ್ತಿನಿದೆ ಟೇಸ್ಟು. ಆಹಾ, ನಾರ್ಮಲಿ ಯಾವುದು ಆರೋಗ್ಯಕರವಾಗಿರುತ್ತೋ ಅದು ರುಚಿ ಇರಲ್ಲ. ಓಕೆ, ಕಹಿ ಇದ್ದದ್ದು ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಬಟ್ ಇದು ರುಚಿನೂ ಇದೆ, ನಿಮ್ಮ ಆರೋಗ್ಯಕ್ಕೂ ಪೂರಕ. ರೈಸ್ ಒಟ್ಟಿಗೆ ಅದ್ಭುತವಾದ ಒಂದು ಕಾಂಬಿನೇಷನ್ ಇದು. ಟೇಸ್ಟು ಚೆನ್ನಾಗಿದೆ. ಆಮೇಲೆ ಜೀರ್ಣಕ್ರಿಯೆಗೆ, ಮಲಬದ್ಧತೆಗೆ ಇಂಥ ಚಟ್ನಿ ಸಿಕ್ಕರೆ ಯಾಕೆ ಬಿಡಬೇಕು? ನಮ್ಮ ಆಹಾರವೇ ಔಷಧ ಆದರೆ ನಮಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಮುಗಿಸ್ಬಿಡ್ತೀನಿ. ನೀವು ಮಾಡಬೇಕಾಗಿದ್ದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.